ನವರಾತ್ರಿ ಮೊದಲ ದಿನವೇ ಶೈಲಪುತ್ರಿಯ ಮೊದಲ ದಿನ. ಶೈಲಪುತ್ರಿ ಹಿಮಾಲಯದ ರಾಜ ಹೇಮಾವನನ ಮಗಳು. ಸತಿಭವಾನಿ, ಪಾರ್ವತಿ ಮತ್ತು ಹೇಮಾವತಿ ಎಂಬ ಹಲವು ಹೆಸರುಗಳಿಂದ ಕರೆಯಲಾಗುತ್ತೆ. ನವದುರ್ಗೆಯಲ್ಲಿ ಶೈಲಪುತ್ರಿಯೇ ಮೊದಲಿಗಳು. ಹಿಂದಿನ ಕಾಲದಲ್ಲಿ ದಕ್ಷ ಪ್ರಜಾಪತಿಯು ದೊಡ್ಡ ಯಜ್ಞವನ್ನು ಆಯೋಜಿಸುತ್ತಾನೆ. ಆದರೆ ಅವನು ಶಿವದೇವರನ್ನು ಆ ಯಜ್ಞಕ್ಕೆ ಆಹ್ವಾನಿಸುವುದಿಲ್ಲ. ಸತಿದೇವಿಯು ತನ್ನ ಪತಿಯ ಆಹ್ವಾನವಿಲ್ಲದಿದ್ದರೂ ಕೂಡ ಯಜ್ಞದಲ್ಲಿ ಪಾಲ್ಗೊಳ್ಳಲು ಬಯಸುತ್ತಾರೆ. ಶಿವದೇವರು ಸತಿದೇವಿಯನ್ನು ತಡೆಯಲು ಪ್ರಯತ್ನಿಸಿದರೂ ಕೂಡ ಸತಿದೇವಿ ತನ್ನ ತಂದೆ ಮನೆಗೆ ಹೋಗುತ್ತಾರೆ. ಅಲ್ಲಿ ದಕ್ಷನು ಶಿವನನ್ನು ನಿಂದಿಸುತ್ತಾನೆ. ಇದನ್ನು ಸಹಿಸಲಾಗದೆ ಸತಿಯು ಯಜ್ಞಕುಂಡಕ್ಕೆ ಹಾರುತ್ತಾಳೆ. ಇದರಿಂದ ಶಿವನು ಉಗ್ರನಾಗುತ್ತಾರೆ. ದಕ್ಷನ ಯಜ್ಞವನ್ನು ನಾಶ ಮಾಡುತ್ತಾರೆ. ನಂತರ ಸತಿದೇವಿಯು ಹಿಮಾಲಯದ ರಾಜನ ಮಗಳಾಗಿ ಜನಿಸುತ್ತಾರೆ. ಅವರೇ ಶೈಲಪುತ್ರಿ. ಶೈಲಪುತ್ರಿ ದೇವಿಯು ಶುದ್ಧತೆ, ಶಾಂತಿ ಮತ್ತು ಶಕ್ತಿಯ ಸಂಕೇತ. ಶೈಲಪುತ್ರಿ ದೇವಿಯು ದೈವಿಕ ಶಕ್ತಿಯನ್ನು ಹೊಂದಿರುತ್ತಾರೆ. ಹಾಗೆಯೇ ಶೈಲಪುತ್ರಿ ದೇವಿಯನ್ನು ಪೂಜಿಸೋದ್ರಿಂದ ಚಂದ್ರದೇವನಿಂದ ಆಗುವ ದುಷ್ಪರಿಣಾಮವನ್ನು ಕೂಡ ಹೋಗಲಾಡಿಸಬಹುದು.